ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವಾಗ ನಾನು ನಮ್ಮ ಪಪ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮೂರು ಹೇಗಿದೆ ಅಂತ. ಈವ್ನಿಂಗ್ ಆದರೆ ಎಷ್ಟು ಚೆನ್ನಾಗಿರ್ತದಂದರೆ, ಇಲ್ಲಿ ಒಂದಿದೆ ಅಲ್ಲ, ಅಲ್ಲಿ ಒಂದು ಶಾಪ್ ಹೋಯ್ತಲ್ಲ, ಅಲ್ಲೇ ನಾನು ರೆಗ್ಯುಲರಾಗಿ ಪಾನಿಪುರಿ ಎಲ್ಲ ತಿನ್ನೋದು. ನೆಕ್ಸ್ಟ್ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಪಾನಿಪುರಿ ತಿಂದು ಮನೆಗೆ ಹೋಗೋದು. ನಾವು ಯಾಕೆ ಬಜಾರಿಗೆ ಬಂದಿದ್ದೀವಿ ಅಂತಂದರೆ, ನಾಳೆ ಮಣ್ಣೆ ತಮಾಸೆ, ಅದಕ್ಕೆ ಬಂದಿದ್ದೀವಿ ನಾನು ನಮ್ಮ ಪಪ್ಪ. ತೋರಿಸ್ತೀನಿ ರೀ ನಿಮಗೆ ಇಲ್ಲೆಲ್ಲ ಹೆಂಗೆ ಮಾರ್ತಾರೆ ಅಂತ. ಅದು ಪಪ್ಪ ಇದಾ, ಇದು ತಗ ಪೇಟೆ ಇಲ್ಲ ಅನ್ರೆಸ್ಪೆಕ್ಟು ಕೊಡದೆ ಹೇಳಯ್ಯ, ಬಾಲನೇ ಇಲ್ಲಲ್ಲೋ ಮರೆ ಬರ ಬಿಡಿಸ್ಬೇಕ. ನಮ್ಮನೆಯ ಎತ್ತು ಇವೆರಡು. ಇವಾಗ ನಾವು ಇವೆರಡನ್ನು ತೊಗೊಂಡೋಗ್ತಾ ಇದ್ದೀವಿ ನಮ್ಮ ಮನೆಗೆ. ಎತ್ತು ಇದ್ರೊಳಗಡೆ ಇದೆ. ಸೇಫಾಗಿ ಮನೆಗೆ ತೊಗೊಂಡೋಗ್ಬೇಕಂತೆ. ಒಂದು ಕೊಂಬು ಕೂಡ ಮುರಿಬಾರ್ದು, ಹಂಗ ಸೇಫಾಗಿ ತೊಗೊಂಡೋಗ್ಬೇಕು. ಅದೇ ಇವಾಗ ನನಗಿರೋ ಟಾಸ್ಕ್. ಹೂವು ಕೂಡ ತೊಗೊಳಕ್ಕೆ ಬಂದಿದ್ದೀವಿ ಗಾಯ್ಸ್. ನಾವಿವಾಗ ಹೂವು ತೊಗೊಂಡು, ಎಲೆ ತೊಗೊಂಡು ಮನೆಗೆ ಹೋಗೋದು. ಹಾಯ್ ಮಾಡಿ, ಹಾಯ್ ಅಂತ. ಫೈನಲಿ ಎಲ್ಲ ತೊಗೊಂಡಾಯಿತು. ಇವಾಗ ಮನೆಗೆ ಹೋಗೋದು. ಇದನ್ನೊಂದೇ ಸೇಫಾಗಿ ತಲುಪಿಸಿದ್ರೆ ಸಾಕು ಗಾಯ್ಸ್. ಪಪ್ಪ ಶೆಟ್ಟಿ ತಕ್ಕ ಹೋಗಮ್ಮ ಪಾನಿಪುರಿ ತಿನ್ನಕ. ಹೋಗಮ್ಮ ಇವಾಗ, ಬಾ, ಲೆಟ್ಸ್ ಗೋ. ಇಲ್ಲೇ ಬರೋದು ಯಾವಾಗಲೂ ಪಾನಿಪುರಿ ತಿನ್ನಕ ನಾನು ನಮ್ಮ ಪಪ್ಪ. ಇದೇ ಶೆಟ್ಟಿ ಅಂದರೆ ಅವರೇ. ಇಲ್ಲೇ ನಾವು ಬಂದು ಯಾವಾಗಲೂ ಪಾನಿಪುರಿ. ಇಲ್ಲಿ ನನಗೇನು ಇಷ್ಟ ಅಂತಂದರೆ, ಮಸಾಲೆ ಪೂರಿ ಅಂದರೆ ಫುಲ್ ಇಷ್ಟ ಗಾಯ್ಸ್. ನಮ್ಮ ಪಪ್ಪಾಗ ನನಗೆ ಫುಲ್ ಇಷ್ಟ. ಸೊ ಯಾರಾದರೂ ಫೋನ್ಪೇ ಮಾಡ್ತೀರಂದ್ರೆ ಹಂಗೆ ಮಾಡಿಬಿಡಿ, ಸ್ಕ್ಯಾನ್ ಮಾಡಿ. ಹಾಗೆ ಅಲ್ಲಿ ಕಾಣ್ತಿದ್ದಲ್ಲ, ಅದು ಅಲ್ಲಿ ಕಾಣ್ತಿದ್ದೆ ನೋಡಿ, ಝೂಮ್ ಆಗ್ತೀನಿ. ಅದು ನಮ್ಮ ಕಂಪ್ನಿಯಲ್ಲಿ, ಅದು ಚಂದ್ರಕಲಾ ಟ್ಯಾಕೀಸ್. ಸೊ ಲೆನಿನ್ ಮೂವಿ ಹಾಕಿದ್ದಾರೆ, ಈ ಮೂವಿ ಹಾಕಿದ್ದಾರೆ ಅಷ್ಟೇ ಗಾಯ್ಸ್. ಇವಾಗ ಪಾನಿಪುರಿ ಕೊಡ್ತಾರೆ, ತಿಂದು ಮನೆಗೆ ಹೋಗೋದು. ಲೆಟ್ಸ್ ಗೋ. ನಾನು ಇವಾಗ ಒಂದು ಚಂದ್ರಕಲಾ ಟ್ಯಾಕೀಸ್ ತೋರಿಸಿದ್ನಲ್ಲ, ಅಲ್ಲಿ ನಾನು ಇದುವರೆಗಾದರೂ ನಾನು ಈ ಊರಾಗಿದ್ದೆ ಒಂದು 2 times 3 times ಹೋಗಿದ್ದೀನಿ ಗಾಯ್ಸ್ ಅಷ್ಟೇ. ನೋಡಿ ಬಂತು. ಲೆಟ್ಸ್ ಗೋ. ತಿಂದು ಮನೆಗೆ ಹೋಗೋದು. ನಮ್ಮ ಮಮ್ಮಿಗೆ ಹೇಳ್ಬಾರ್ದಂದ್ರೆ ತಿಂದಿನಂತ. తిండి మీద ఉన్న ధ్యాస నీకు జీవితం మీద లేదు. ಇಲ್ಲಾಂದರೆ ಬಿಡೋದಿಲ್ಲ ಊಟ ಮಾಡ್ಲಾರ್ದಂಗ. ಅದಕ್ಕೆ ನಮ್ಮ ಅಮ್ಮನಿಗೋಸ್ಕರ ಆಗಲೇ ಸ್ವಲ್ಪ ಆದರೂ ಊಟ ಮಾಡಬೇಕು. ಗಲಾಟೆ ಫುಲ್ ಐತೆ, ಸೊ ಮಾತಾಡೋಕ್ಕಾಗಲ್ಲ. ಮನೆಗೆ ಹೋಗಿ ಮಾತಾಡ್ತೀನಿ. ಬಾಯ್ ಗಾಯ್ಸ್. ಸೇಫಾಗಿ ಮನೆಗೆ ತಲುಪಿಸಿದ್ದೀನಿ. ಸೊ ನೆಕ್ಸ್ಟ್ ನಾಳೆ ಗಾಯ್ಸ್, ಮುಂದಿನ ವ್ಲಾಗಿನ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನಾಳೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಇವಾಗ ಊಟ ಮಾಡಿ ಬೇಗ ಮಲಗಿದರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್ ಗಾಯ್ಸ್. ನಿನ್ನೆ ತಂದಿದ್ದು ಆಕಳ ಇದ್ವಲ್ಲ, ಅದು ನಮ್ಮ ಮಮ್ಮಿ ಮುರಿದು ಬಿಟ್ಟಾರ ಗಾಯ್ಸ್. ಒಂದು ಕಾಲು ಗಾಯ್ಸ್ ಮುರಿದಿದ್ದು. ಅಲ್ಲಿ ನೋಡಲ್ಲಿ ಹೆಂಗೆ ಮುರಿದೋಗೈತಂತಂದು. ಅದು ಮುರಿದಿದ್ದು ದೇವ್ರ ಮುಂದೆ ಇಡಬಾರ್ದು ಅಂತಂದು ನಮ್ಮ ಮಮ್ಮಿ ಮತ್ತೆ ಮಣ್ಣಿಂದ ಮಾಡ್ಯಾರ. ತೋರಿಸ್ತೀನಿ ರೀ. ಅಲ್ಲಿ ನಮ್ಮ ಮಮ್ಮಿನೇ ಮಾಡ್ಯಾರ ನೋಡಿ, ಎತ್ತು. ಇವಾಗ ಹೋಗಿ ಮೇಲೋಗಿ ಮಾಡ್ಕೊಂಡು ಬಂದಾರಂತ. ಗಾಯ್ಸ್, ಇವತ್ತು ನಮ್ಮ ಮನೇಲಿ ಹೋಳಿಗೆ ಮಾಡ್ತಾರಂತೆ ಗಾಯ್ಸ್. ಯಾಕಂದರೆ ಇವತ್ತು ಇದು ದೊಡ್ಡ ಹಬ್ಬ ನಮ್ಮ ಮನೆಯಲ್ಲಿ. ದೊಡ್ಡ ಹಬ್ಬ ಅಂತಂದರೆ ನಾರ್ಮಲ್ ಆಗಿ. ಸೊ అసలు
మీకు ఈ ఆలోచన ఎలా వచ్చింది? ಡೈಲಿ ಇದನ್ನ ನೋಡಿ ಸ್ನ್ಯಾಕ್ಸ್ ಮಾಡ್ತೀನಿ, ನಿಮಗೂ ಆ ರೆಸಿಪೀಸ್ ತೋರಿಸ್ತೀನಿ ಗಾಯ್ಸ್. ಇದೆಷ್ಟು ವರ್ಷದಂದರೆ ನಾವು ಚಿಕ್ಕವರಿದ್ದಾಗ ನೋಡ್ತಿದ್ದೆ ಈ ಬುಕ್ಕನ್ನ. ಇವಾಗೂ ಮಾಡಬೇಕಂತೆ ಒಂದು ಸತಿನೂ ಮಾಡೋಕ್ಕಾಗಿಲ್ಲ. ಸೊ ಇವಾಗಿಂದ ಡೈಲಿ ಒಂದು ಸ್ನ್ಯಾಕ್ಸ್ ಮಾಡಿ ನಿಮಗೂ ಈ ರೆಸಿಪಿ ತೋರಿಸ್ತೀನಿ ಗಾಯ್ಸ್. ನಮ್ಮ ಮಮ್ಮಿ ಅವಲಕ್ಕಿ ಒಗ್ಗರಣೆ ಮಾಡಿದ್ದಾರೆ, ಬಟ್ ಅವಲಕ್ಕಿ ನೆಂದೇ ಇಲ್ಲಂತೆ. ಏನು ಮಾಡ್ತಿದ್ದಾಳೋ ಏನೋ 20 ವರ್ಷದಿಂದ. ವಾಟ್ ಡೂಯಿಂಗ್? 20 ವರ್ಷದಿಂದ ಅಡುಗೆ ಮಾಡ್ತಿದ್ವಿ. ಡಿಪ್ರೆಷನ್ ತಿಕ್ಕಲ್ಲ, ಏನೇ ತಿಕ್ಕ. ಹೆಂಗೆ ತಿನ್ಬೇಕು ಗಾಯ್ಸ್? ನಿಮ್ಮ ಮನೇಲಿ ಹೆಂಗೆ ಮಾಡ್ತಾರ? ಅಮ್ಮ ಏನ್ ಫೀಲ್ ಉನ್ನದ ಮಾಮಯ್ಯ. ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಉಪ್ಮಾ ನೋಡಕ್ಕೆ ಯಾರಿಗೆ ಗೊತ್ತಿಲ್ಲ. ಹಲೋ ಐ ಹೇಟ್. ಹಲೋ, ನಮ್ಮ ಮನೆಗೆ ಉಪ್ಪಿಟ್ಟು ಮಾಡೋರ್ನ ತಿನ್ನಲ್ಲ ಕೈಣ. ಹೋಳಿಗೆ ಸಾಂಬಾರ್ ಫುಲ್ ಸುಡ್ತೈತೆ. ನಮ್ಮ ಮಮ್ಮಿಗೆ ಯಾವುದು ಪ್ಲೇಟೇ ಸಿಗಲಿಲ್ಲ. ಇದೇ ಪ್ಲೇಟ್ ಸಿಕ್ಕೈತೆ, ಅಷ್ಟು ಪ್ಲೇಟ್ ಇದ್ರು. ಇದು ಮ್ಯಾಂಗೋ ಶೀಕಣಿ ಅಂತೀವಿ ನಾವು. ರೈಸ್, ಬದನೆಕಾಯಿ ಪಲ್ಯ ಅಷ್ಟೇ ಗಾಯ್ಸ್. ಇವಾಗ ನಾನು ಮಾಡ್ತಾ ಇದ್ದೀನಿ ಹೋಳಿಗೆ. ಯಾಕಂದರೆ ನಾನು ಮಧ್ಯಾಹ್ನ ನಮ್ಮಮ್ಮ ಕೇಳಿದ್ನಲ್ಲ, ಇವಾಗ ನಮ್ಮ ಪಪ್ಪ ಬಂದಿದ್ದಾರೆ. ಸೊ ಅದಕ್ಕೆ ನಮ್ಮ ಮಮ್ಮಿ ಸ್ವಲ್ಪ ಬ್ಯುಸಿ ಇದ್ದಾರೆ. ವೆಜಿಟೇಬಲ್ಸ್ ಎಲ್ಲ ತಂದಿದ್ದನ್ನೆಲ್ಲ ಸಪ್ರೇಟ್ ಮಾಡ್ತಿದ್ದಾರೆ. ಅದಕ್ಕೆ ಇವಾಗ ನಾನು ಮಾಡ್ತಾಯಿದ್ದೀನಿ ಹೋಳಿಗೆ. ಸೊ ಬನ್ನಿ, ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಿರೋದು. ಫಸ್ಟ್ ಟೈಮ್ ಆದಾಗಾದರೆ ದೇವ್ರಿಗೆ ಎಡೆ ಅಷ್ಟೇ ಮಾಡಿದೆ, ಚಿಕ್ಕವು. ಇವಾಗ ದೊಡ್ಡದಾಗಿ ತೀಡಿ ಮಾಡಬೇಕು. ಸೊ ಹೆಂಗೆ ಮಾಡ್ತೀನಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್. ಫಸ್ಟು ಹಿಂಗೆಲ್ಲ ಮೈದಾ ಹಿಟ್ಟನ್ನ ಹಿಂಗೆ ಮಾಡ್ಕೋಬೇಕು. ಆಮೇಲೆ ಅದ್ರ ಮೇಲೆ ಇಟ್ಟು ಇದನ್ನು ಮೋದಕ ಥರ ಹಿಂಗೆಲ್ಲ ಕ್ಲೋಸ್ ಮಾಡಿ ಆಮೇಲೆ ತೀಡಬೇಕು ಗಾಯ್ಸ್. ನಾನು ದೊಡ್ಡ ಹೋಳಿಗೆ ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಫುಲ್ ಖುಷಿ, ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನೋಡಿ, ಎಸ್, ನಾನು ಕಲ್ತುಬಿಟ್ಟೆ. ಎಸ್, ಲೆಟ್ಸ್ ಗೋ ಸೆಕೆಂಡ್ ಒನ್ನಿಗೆ ಮಾಡೋಣ. ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಎದ್ದು ಪೂಜೆ ಮಾಡಿ ಇವಾಗ ವಾಕ್ ಹೋಗಬೇಕು. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಂಟೆಂಟೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.